ನಮಸ್ಕಾರ ವೀಕ್ಷಕರೇ, ನಮ್ಮ ಈ ಕಾರ್ಯಕ್ರಮದಲ್ಲಿ ನಿಮ್ಮ ಯಾವುದೇ ಸಮಸ್ಯೆಗಳಿದ್ದಲ್ಲಿ ಸರಳವಾಗಿರುವಂತಹ ಪರಿಹಾರ ಮಾರ್ಗವನ್ನ ನಿಮಗೆ ಗುರುಗಳು ತಿಳಿಸ್ಕೊಡ್ತಾರೆ. ಇನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಯಾವ ಒಂದು ವಿಚಾರದ ಬಗ್ಗೆ ಗುರುಗಳು ಮಾಹಿತಿನ ತಿಳಿಸ್ಕೊಡ್ತಾರೆ, ಇದೆಲ್ಲದ್ರ ಬಗ್ಗೆ ನೀವು ಯೋಚನೆ ಮಾಡ್ತಿದ್ದೀರಾ ಅಲ್ವಾ? ವಾಸ್ತು ಬಗ್ಗೆ. ವಾಸ್ತು ಅಂತಂದ್ರೆ ಏನು? ಈ ವಾಸ್ತು ಅನ್ನೋಂಥದ್ದು ನಾವು ನೋಡ್ಬೇಕಾಗತ್ತಾ? ಬಾಡಿಗೆ ಮನೆಯವರಿಗೆ ವಾಸ್ತು ಅನ್ನೋಂಥದ್ದು ಅಪ್ಲೈ ಆಗೋದಿಲ್ವಾ? ಸ್ವಂತ ಮನೆಯವ್ರಿಗೆ ಮಾತ್ರ ಅಪ್ಲೈ ಆಗತ್ತಾ? ಇನ್ನು ಮನೆ ಬದಲಾಯಿಸಿದಾಗ ಕೂಡ ಅವರ ಒಂದು ಯೋಗಗಳು ಬದಲಾಗತ್ತೆ ಅಂತ ಹೇಳ್ತಾರೆ. ಮುಂಚೆ ಚೆನ್ನಾಗಿತ್ತು, ನಂತರ ನಮ್ಗೆ ಸಾಕಷ್ಟು ತೊಂದರೆಗಳಾಗ್ತಾ ಇದೆ ಅಂತ. ಇವೆಲ್ಲವೂ ಕೂಡ ನಿಜವಾಗ್ಲೂ ಆಗತ್ತಾ? ಇದ್ರ ಬಗ್ಗೆ ಹೇಳೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ಅಥರ್ವ ಸಿದ್ಧ ಪುರುಷರಾಗಿರುವಂತ ಡಾಕ್ಟರ್ ವಿಷ್ಣುಗುಪ್ತ ಗುರುಜಿ ಅವರಿದ್ದಾರೆ. ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಗಳೇ, ಭಕ್ತಿಯ ಸ್ವಾಗತ. ಮೊದಲದಾಗಿ ಏನು ಅಂತಂದ್ರೆ, ಎಲ್ಲೋ ಒಂದು ಕಡೆ ವಾಸ್ತು ನಂಬೋ ಅಂತವ್ರಿಗೆ ಬಹುಶಃ ಇದು ತುಂಬಾ ಅಪ್ಲೈ ಆಗುತ್ತೆ ಅಂತ ಹೇಳ್ಬೋದು. ಮುಂಚೆ ಚೆನ್ನಾಗಿದ್ವಿ, ನಾವು ಮನೆ ಶಿಫ್ಟ್ ಮಾಡ್ಬಿಟ್ವಿ, ಚೇಂಜಸ್ ಆಗೋದು ಅಂತ ಅನ್ಕೊಳ್ತಾರೆ. ಅಥವಾ ಇನ್ ಕೆಲವರು ನಾವು ಬಾಡಿಗೆ ಮನೇಲಿದ್ದೀವಿ, ನಾವು ವಾಸ್ತು ಎಲ್ಲ ನೋಡಕ್ ಹೋಗಲ್ಲ ಅಂತ ಹೇಳ್ತಾರೆ. ಸೊ ಯಾವ್ದು ಸರಿ, ಯಾವ್ದು ತಪ್ಪು, ಎಷ್ಟು ಮಟ್ಟಿಗೆ ನಮ್ಗೆ ವಾಸ್ತು ಅನ್ನೋಂಥದ್ದು ಬೇಕಾಗತ್ತೆ ಅಂತ ಹೇಳ್ತೀರಾ ಗುರುಗಳೇ, ಒಂದು ಮನೆ ಅನ್ನೋದಾದ್ರೆ? ಇದ್ರ ಬಗ್ಗೆ ತಿಳಿಸ್ಕೊಡಿ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಏನು ವಾಸ್ತು ವಿಚಾರ ತಾವು ಕೇಳ್ತಾ ಇದ್ದೀರೋ ಅಕ್ಷರಶಃ ಸತ್ಯ. ಒಳ್ಳೆಯವರ ಜೊತೆಯಲ್ಲಿ ಕೆಟ್ಟವರು ಇರ್ತಾರೆ, ಕೆಟ್ಟವ್ರ ಜೊತೆಯಲ್ಲಿ ಒಳ್ಳೆಯವರು ಇರ್ತಾರೆ. ಇದು ನಾನು ಬಹುಶಃ ಯಾವತ್ತಾದ್ರೂ ಹೇಳಿರ್ತೀನಿ, ಏನೋ ನೆನಪು ಬಂದಿದ್ದು ಕೇಳ್ತಾ ಇದ್ದೀನಿ ನಾನು. ನೋಡಿ, ಅಲ್ಲಿನ ವಾಸ್ತು ಎಂತ ಕೆಲಸ ಮಾಡುತ್ತೆ ಅಂತಂದ್ರೆ, ಈ ರಾವಣ ಇರತಕ್ಕಂತಹ ಅಯೋಧ್ಯೆಯ ಸಾಮ್ರಾಜ್ಯದಲ್ಲಿ ಕೆಟ್ಟೋಳು ಒಬ್ಬ ಇದ್ದಳು, ಮಂಥರೆ ಅನ್ನೋ ಒಬ್ಬೇ ಒಬ್ಬಾಕೆ ಇದ್ದದ್ದರಿಂದ ರಾಮ ಅಲ್ಲಿಂದ ಕಾಲ್ ಕೀಳ್ಬೇಕಾಯಿತು. ಅವನಿಗೆ ಪಟ್ಟಾಭಿಷೇಕ ಆಗ್ಬೇಕಾಗಿದ್ದವ ಅಲ್ಲಿಂದ ಆತ ಕಾಡಿಗೆ ಹೊರಟೆ ಹೋದ. ಇನ್ನ ರಾವಣನ ಸಾಮ್ರಾಜ್ಯದಲ್ಲಿ ಕೆಟ್ಟವ, ದುಷ್ಟ, ಅಲ್ಲಿ ಒಬ್ಬ ಒಳ್ಳೆಯವನಿದ್ದಾನೆ, ವಿಭೀಷಣ. ಇಲ್ಲಿ ಒಳ್ಳೆಯವ್ರ ಜೊತೆ ಕೆಟ್ಟವರಿದ್ದಾರೆ, ಅಲ್ಲಿ ಕೆಟ್ಟವ್ರ ಜೊತೆ ಒಳ್ಳೆಯವನಿದ್ದಾನೆ. ಇವೆಲ್ಲವೂ ಕೂಡ ವಾಸ್ತುನು ಕೂಡನೆ ವಸ್ತು ಸ್ಥಿತಿಯ ವಿಷಯವನ್ನ ಆಧಾರ ಇಟ್ಕೊಂಡು ತಿಳಿಸ್ತಕ್ಕಂತಹ ವಾಸ್ತು ಅಂತಂದ್ರೆ ತುಂಬಾ ಸಿಂಪಲ್ ಆಗಿ ಅರ್ಥ ಮಾಡ್ಕೋಬೇಕು ನಾವು. ಮನುಷ್ಯನ, ನಾನು ಆವಾಗ ಹೇಳಿದ್ದೀನಿ, ಮತ್ತು ಪ್ರಮುಖವಾಗಿ ಕೇಳೋದು ಮನುಷ್ಯನ ದೇಹ, ಪಾದ, ಅವನಿಗಿರ್ತಕ್ಕಂತಹ ಕಾಲು, ಕೈ, ಕಣ್ಣು, ತಲೆ, ಇವೆಲ್ಲ ಏನು ಮೆಜರ್ಮೆಂಟ್ ಇರ್ತಕ್ಕಂತಹದ್ದು ಅದು. ಇದು ಕರೆಕ್ಟ್ ಆಗಿದ್ರೆ ಇದನ್ನ ಆಕಾರ ಅಂತ ಕರಿತೀವಿ. ಇದೇನಾದ್ರೂ ಎಲ್ಲವೂ ಕರೆಕ್ಟ್ ಇದ್ದು ವಿಕಾರವಾಗಿ ತಲೆ ದಪ್ಪ ಆದ್ರೆ ಅದನ್ನ ನಾವು ಆಕಾರ ಅಂತ ಬರಲ್ಲ, ಅದೇ ವಾಸ್ತು. ಆಮೇಲೆ ವೆಂಟಿಲೇಷನ್ ಸ್ವಲ್ಪ ಹೆಚ್ಚಿಗೆ ಜಾಸ್ತಿ ಮನೆಯೊಳಗಡೆ ಗಾಳಿ ಬೆಳಕು ಇರೋ ಹಾಗೆ ನಾವು ಮಾಡ್ಕೊಳ್ತಕ್ಕಂಥದ್ದು ಕೂಡ. ಸೂರ್ಯನ ಕಿರಣಗಳು ಬೆಳಗ್ಗೆ ಮನೆ ಒಳಗಡೆ ಬೀಳ್ಬೇಕು, ಆರೋಗ್ಯ ಅಭಿವೃದ್ಧಿ ಅಂತ ಸೈನ್ಸ್ ಹೇಳುತ್ತೆ. ಇಷ್ಟೇ ವಾಸ್ತು. ಇನ್ನು ಹೆಚ್ಚಿಗೆ ನೀವು ತಲೆ ಕೆಡಿಸ್ಕೊಳ್ಬಾರ್ದು. ಇದನ್ನೇ ನಾನು ವಾಸ್ತು ಬಗ್ಗೆ ಕೆಲವೊಂದು ಬಾರಿ ಬರೆದಿದ್ದಾಗ ಯಾರೋ ಮೊನ್ನೆ ನನಗೆ ಜ್ಞಾಪಕ ಮಾಡಿದ್ರು, ಸ್ವಾಮಿ ನೀವು ವಾಸ್ತು ಬಗ್ಗೆ ತುಂಬಾ ಚೆನ್ನಾಗಿ ಅದು ಯಾವುದೋ ಒಂದು ರೈಮಿಂಗ್ ಹೇಳಿದ್ರಿ ಅಂತ. ಅದು ನಂಗೆ ಕೆಲವು ಬರೆದಿರ್ತೀನಿ ಕೂಡ, ಅದೆಲ್ಲೂ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಇಷ್ಟಿದ್ರೆ ಸಾಕು ಅನ್ಲಿಕ್ಕೆ, ಸುಮ್ಮನೆ ಹೆಚ್ಚಿಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ ಅನ್ನೋ ವಿಷಯಕ್ಕಾಗಿ ನಾನು ಮನುಷ್ಯನ ದೇಹವನ್ನ ವಾಸ್ತು ಕೂಡ ಅಷ್ಟೇನೆ. ವಾಸ್ತು ಪುರುಷ ಈಶಾನ್ಯಕ್ಕೆ ತಲೆ ಹಾಕಿ ನೈಋತ್ಯಕ್ಕೆ ಕಾಲನ್ನು ಹಾಕಿ ಮಲಗಿರ್ತಾನೆ. ಅವನ ಬಲಹಸ್ತ ಅಡಿಗೆ ಮನೆಯಲ್ಲಿರುತ್ತೆ, ಅವನ ಎಡಹಸ್ತ ವಾಯು ದಿಕ್ಕಿನಲ್ಲಿರುತ್ತೆ. ಅದಕ್ಕೆ ಅವನ ಎಡಗೈ ಎಲ್ಲಿರುತ್ತೋ ಅಲ್ಲಿ ಬಾತ್ರೂಮ್ ಟಾಯ್ಲೆಟ್ ಮಾಡಿರ್ತಾರೆ, ಅವನ ತಲೆ ಎಲ್ಲಿರುತ್ತೋ ಅಲ್ಲಿ ದೇವಮೂಲೆ ಅಂತ ಕರಿತೀವಿ, ಅವನ ಪಾದ ಎಲ್ಲಿರುತ್ತೋ ವಿಶ್ರಾಂತಿ ಪಡೀತಕ್ಕಂಥದ್ದು ಅದೇ ಆ ಮನೆ ಯಜಮಾನ ಮಲಗೋಣ ಅಂತ ಹೇಳ್ತೀವಿ. ಈ ಬಲಗೈ ಊಟ ಮಾಡ್ತಕ್ಕ ಪ್ಲೇಸ್ ಎಲ್ಲಿರುತ್ತೋ ಅದು ವಾಸ್ತು ಇರತಕ್ಕಂಥ ಸ್ಥಿತಿ, ಅದು ಅಡಿಗೆ ಮನೆ ಅಂತ ಕರಿತೀವಿ ನಾವು. ಇದನ್ನ ನಾನು ಏನಂತಂದ್ರೆ ಆ ಪುಸ್ತಕ ಬರೆಯುವಾಗ ನನಗೆ ಬಂದ ಥಾಟ್ ಅದು. ಅವಾಗ ನಾನು ಬರ್ತಿದ್ದೆ, ಆಗ್ನೇಯ, ವಿಶೇಷವಾಗಿ ಆಗ್ನೇಯದಲ್ಲಿ ನಾವು ಅಡಿಗೆ ಮಾಡ್ತೀವಿ, ಅದು ನಮ್ಗೆ ಗೊತ್ತಿರುವಂತದ್ದೇ. ಇನ್ನು ದೇವಮನೆಯಲ್ಲಿ ನಾವು ನಡೆದಾಡ್ತೀವಿ. ಇನ್ನು ಆ ಮನೆಗೆ ಸಾಮಾನ್ಯವಾಗಿ ಮಾಡೋದಾದ್ರೆ ಅವನ ಎಡಗೈ ಅಂತ ಇದ್ದದ್ದು ವಾಯುವ್ಯ ದಿಕ್ಕಿನಲ್ಲಿ, ಅಲ್ಲಿ ಟಾಯ್ಲೆಟ್ ಬಾತ್ರೂಮ್ ಮಾಡ್ತೀವಿ. ಇನ್ನು ನೈಋತ್ಯ ದಿಕ್ಕಿನಲ್ಲಿ ಮನೆ ಯಜಮಾನ ಮಲಗುವಂಥದ್ದು, ಇನ್ನು ದೇವರ ಮನೆ ಮಧ್ಯದಲ್ಲಿ ಮಾಡ್ತೀವಿ. ಇದನ್ನೇ ನಾವು ರೈಮಿಂಗ್ ಅಲ್ಲಿ ಕೂತು ನಾನು ಒಂದು 10 ಬಾರಿ ಯೋಚನೆ ಮಾಡಿದ್ದನ್ನ ಬರೆದಿದ್ದೆ. ಆಗ್ನೇಯದ ಅಡುಗೆ, ಈಶಾನ್ಯದ ನಡಿಗೆ. ಆಗ್ನೇಯದ ಅಡುಗೆ, ಈಶಾನ್ಯದ ನಡಿಗೆ. ವಾಯುವ್ಯದ ಹೇಸಿಗೆ, ನೈಋತ್ಯದ ಹಾಸಿಗೆ. ಮಧ್ಯ ಬ್ರಹ್ಮಸ್ಥಾನ, ಭಗವಂತನ ಕಡೆಗೆ. ಇಷ್ಟಿದ್ದರೆ ಆ ಮನೆ ಸುಖ ಸಂಪತ್ತಿ ನಡೆಗೆ. ಇದನ್ನ ಮಾತಾಡುವಾಗ ನನ್ನ ಶಿಷ್ಯ ಒಬ್ಬ ಇದ್ದ, ಆಂಧ್ರದ ಹುಡುಗಾತ. ಗುರುಗಾರದೀನ್ ತೆಲುಗಲ ಚಪ್ಪಂಡೆ ಅಂತ ಹೇಳಿದ್ದವ. ನಾನು ಅವಾಕ್ ಆಗ್ಬಿಟ್ಟೆ, ನೀವು ತೆಲುಗಲ್ಲಿ ಹೆಂಗ್ ನಾನು ಹೇಳೋದು ಇದನ್ನ, ಈ ರೈಮಿಂಗ್ ನಾನು ಹೇಗೆ ತೆಲುಗಲ್ಲಿ ಹೇಳಿ, ಆದ್ರೂ ಚಮತ್ಕಾರ ಮಾಡ್ಲೇಬೇಕು ಅಂತೇಳಿ ನಾನು ಅವನ ಹತ್ರ ಒಂದು 2 ತಾಸು ಟೈಮ್ ತಗೊಂಡೆ. 2 ತಾಸು ಟೈಮ್ ತಗೊಂಡು, ಸರಿ ಗುರುಗಾರ ಮೀರಿ ಎಂತನ ಟೈಮ್ తీసుಕೊಂಡು ಹಾಕಿದ್ದೀನಿ ಚಪ್ಪಲ್ಲ ಅಂತ ಹೇಳ್ದ. ಆವಾಗ ನನಗೆ ಬಹುಶಃ ಅದನ್ನ ಹೇಗೆ ಅದು ಬಂತ ಗೊತ್ತಿಲ್ಲ. ಆವಾಗ ಆಗ್ನೇಯಾನ ಒಂಟ, ಈಶಾನ್ಯಾನ ಕುಂಟ, ವಾಯುವ್ಯಾನ ಪೆಂಟ, ನೈಋತ್ಯಾನ ಪಂಟ, ಇಂತುಂಟೆ ನೀ ಇಲ್ಲು ಬಂಗಾರು ಪಂಟ ಅಂತ ನಾನು ಹೇಳಿದ್ದೆ.
ಆವಾಗ ಅವನಿಗೆ ಆಶ್ಚರ್ಯ ಆಯ್ತು. ಇದು ನಂಗೆ ತಕ್ಷಣ ಬರುವಂಥದ್ದು. ನಾನು ಯಾರ ಜೊತೆಗಾದ್ರೂ ಮಾತಾಡುವಾಗಲೂ ಕೂಡ ಈ ರೈಮಿಂಗನ್ನ ಮಾತಾಡ್ತಿರ್ತೀನಿ ಅಂದ್ರೆ ಕರೆಕ್ಟ್ ಇರ್ಬೇಕು ಇವು, ಹಾಗಾಗಿ ಇರ್ಬೇಕು ಕೂಡ. ಆ ಕುಂಟ ಅಂತಂದ್ರೆ ಸಂಪು ಮಾಡಿರ್ತಕ್ಕಂಥದ್ದು. ಇನ್ನ ಪೆಂಟ ಅಂತಂದ್ರೆ ತೆಲುಗಲ್ಲಿ ಡೈರೆಕ್ಟೆಡ್ ಬಾತ್ರೂಮ್. ಪಂಟ ಅಂದ್ರೆ ಆ ಮನೆ ಯಜಮಾನನ, ಆ ಮನೆಗೆ ಪಂಟ ಅಂತಂದ್ರೆ ಒಂದು ದೊಡ್ಡ ಮಟ್ಟದ ಬೆಳೆ, ಅದು ಆ ರೀತಿಯಾಗಿ ಹೋಲಿಸಿ ಮಾತಾಡಿರ್ತಕ್ಕಂಥದ್ದು. ವಾಸ್ತು ಅಂದ್ರೆ ಇಷ್ಟೇ ತಾಯಿ. ಆ ಮನುಷ್ಯನ ದೇಹದ ಅಂಗರಚನೆ ಹೇಗಿರುತ್ತೋ ವಾಸ್ತುವಿನ ರಚನೆ ಕೂಡ ಹಾಗೆ ಇರುತ್ತೆ. ಇನ್ನು ಆಯುವರ್ಗ ಅಂತ ಕರೀತಾರೆ, ಅದು ಕೂಡ ಒಂದು ರೀತಿ ಬ್ಲಡ್ ರಿಪೋರ್ಟ್ ಇದ್ದ ಹಾಗೆ ಇಟ್ಕೊಳ್ಳಲೇಬೇಕು. ಆ ರಾಮ ಎಲ್ಲೋ ಒಂದು ಕಡೆ ಕಾಡಲ್ಲಿ ಸುತ್ತಾಡ್ತಿರ್ಬೇಕಾದ್ರೆ ಆತ ಬರ ಒಳಗಡೆ ಒಂದು ಗುಡಿಸಲ ನಿರ್ಮಾಣ ಮಾಡಿರ್ತಾನೆ. ಅಣ್ಣ, ನಾನೊಂದು ಗುಡಿಸಲು ನಿರ್ಮಾಣ ಮಾಡಿದ್ದೇನೆ, ಬಾ ಇವತ್ತು ಅದ್ರೊಳಗಡೆ ನಾವು ಓಪನ್ ಮಾಡಿ ಹೋಗೋಣ ಅಂದಾಗ, ಓ ಹೌದಾ, ನೀನ್ ಮಾಡಿದೀಯಾ, ಅದಕ್ಕೆ ವಾಸ್ತು ನೋಡಿದ್ಯಾ ಅಂತ ಕೇಳ್ತಾನೆ. ಅಂದ್ರೆ ರಾಮನೇ ವಾಸ್ತು ಬಗ್ಗೆ ಕೇಳ್ದ ಅಂದ್ರೆ ಅಲ್ಲಿಗಿದೆ ಅಂತ ಅರ್ಥ. ಅದಕ್ಕಾಗಿ ನಾವೇನಾದ್ರೂ ಸರಿನೇ ಪಾಲಿಸಿ ಅದ್ರ ಬಗ್ಗೆ ಸ್ವಲ್ಪ ಹೆಚ್ಚಿಗೆ ಯಾರು ಸ್ಟಡಿ ಮಾಡಿರ್ತಾರ ಅವನ್ನ ತಿಳಿದುಕೊಂಡು ಮಾಡ್ತಕ್ಕಂಥದ್ದು ಉತ್ತಮ. ವಾಸ್ತು ಖಂಡಿತ ಇದೆ. ನೀವು ಮನೆಗಳನ್ನು ಬದಲಾಯಿಸ್ತೀರ ಅಂತಾರಲ್ಲ, ಜಾತಕವೂ ಅಪ್ಲೈ ಆಗತ್ತೆ ಅವರಿಗೆ, ಅವರ ದಶಾಭುಕ್ತಿ ಬದಲಾಗಿರುತ್ತೆ. ಯಾವಾಗ ಈ ಕಲಿಪುರುಷ ಒಳ್ಳೆಯವರನ್ನ ಕೆಟ್ಟವರನ್ನ ಮಾಡ್ಲಿಕ್ಕೆ ಕಾಯ್ತಾ ಇರ್ತಾನೆ, ಬಹುಶಃ ಅವರ ಸಮಯ ಸಂದರ್ಭ, ಕೆಲವು ಮಿನಿಸ್ಟ್ರಿಗಳು ನನ್ನ ಲಿಸ್ಟ್ ಒಳಗಡೆ ಬರ್ತಾರೆ, ಅವರ ಸ್ವಂತ ಮನೆ ಕ್ಲಿಕ್ಕೇ ಆಗ್ಲಿಲ್ಲ, ಬಾಡಿಗೆ ಮನೆಗಳು ಕ್ಲಿಕ್ ಆಗಿರ್ತಾರೆ ಅಂತವ್ರು ಬಹಳ ಉದಾಹರಣೆಗಳಿದೆ. ಈಗಲೂ ಅವರು ಆ ಬಾಡಿಗೆ ಮನೆಗಳಲ್ಲಿ ವಾಸ ಮಾಡ್ತಾರೆ, ಖುಷಿಯಿಂದ ಅಭಿವೃದ್ಧಿಯ ಪಥ ಅಲ್ಲಿರುತ್ತೆ. ಯಾಕಂದ್ರೆ ಅಲ್ಲಿ ಸೆಟ್ ಆಗಿರುತ್ತೆ. ಖಂಡಿತ ಅಲ್ಲಿ ಒಂದು ವೈಬ್ರೇಷನ್ ಇರುತ್ತೆ. ಆ ವೈಬ್ರೇಷನ್ ಅಂತಂದ್ರೆ ವಿದ್ಯೆಗೆ ಸಂಬಂಧಪಟ್ಟದ್ದೇನಾದ್ರೂ ಅಲ್ಲಿ ವಿದ್ಯಾಸ್ಥಾನ ಕೆಟ್ಟಿದ್ರೆ ಆ ಮನೆಯಲ್ಲಿ ಮಕ್ಕಳಿಗೆ ವಿದ್ಯೆ ಬರೋದಿಲ್ಲ. ಇನ್ನು ಆ ಮನೆಯಲ್ಲಿ ಏನಾದ್ರೂ ಬಿಸ್ನೆಸ್ ಸ್ಥಾನ, ಲಾಭಾಂಶ ಸ್ಥಾನ ಕೆಟ್ಟಿದ್ರೆ ಲಾಭ ಬರೋದಿಲ್ಲ. ಇದು ಐಕ್ಯಮತವಾಗಿತ್ತು ಅಂತಂದ್ರೆ ಅವ್ರಿಗೆ ಆ ಮನೆ ಬಿಟ್ಟು ಹೋಗಕ್ಕಾಗಲ್ಲ, ಬಿಟ್ಟು ಹೋದ್ರು ಪಾಪ ಕ್ಲಿಕ್ ಆಗಲ್ಲ. ಅದಕ್ಕಾಗಿನೇ ವಾಸ್ತು ಬಹಳ ಮುಖ್ಯ ಅಮ್ಮ. ಖಂಡಿತ ಗುರುಗಳೇ. ಸೊ ಕಾರ್ಯಕ್ರಮದಲ್ಲಿ ಬಂದು ವಾಸ್ತು ಬಗ್ಗೆ ನಮಗೆ ಸಾಕಷ್ಟು ಮಾಹಿತಿಯನ್ನ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ. ಬಹಳ ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ್. ಇನ್ನು ವೀಕ್ಷಕರ, ನಿಮ್ಮ ಮನೆಯಲ್ಲೂ ಕೂಡ ವಾಸ್ತು ಸಮಸ್ಯೆಗಳಾಗ್ತಾ ಇದೆ ಅಂತ ನಿಮ್ಗೆ ಅನಿಸಿದ್ರೆ ಚಿಂತೆ ಮಾಡಕ್ ಹೋಗ್ಬೇಡಿ. ಅಕ್ಷಯ ವೃಕ್ಷವನ್ನ ನಿಮ್ಮ ಮನೇಲಿ ಇಡೋದ್ರಿಂದ ಯಾವುದೇ ರೀತಿಯಾಗಿರುವಂತಹ ವಾಸ್ತು ಸಮಸ್ಯೆಗಳಿದ್ದಲ್ಲಿ ಖಂಡಿತವಾಗ್ಲೂ ನಿಮಗೆ ನಿವಾರಣೆ ಆಗುತ್ತೆ ಅಂತ ಹೇಳ್ಬೋದು. ಇದನ್ನ ಕೂಡ ನೀವು ಆರ್ಡರ್ ಮಾಡಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ಫೋನ್ ನಂಬರ್ಸ್ ಬರ್ತಾ ಇದೆ. ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸುವಂತ ಸಮಯ ಆಗಿದೆ. ಮತ್ತೊಂದು ಹೊಸ ಸಂಚಿಕೆಯೊಂದಿಗೆ ತಮ್ಮೊಂದಿಗೆ ಭೇಟಿ ಮಾಡ್ತೀನಿ. ನಮಸ್ಕಾರ.